ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಭೋಜನದ ವಿಧಿ ಮತ್ತು ಪದ್ಧತಿಗಳನ್ನು ನೀವು ತಿಳ್ಕೊತಾ ಇದ್ದೀರಾ. ನಿನ್ನೆ ದಿವಸ ವಿಡಿಯೋದಲ್ಲಿ ಭೋಜನದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟೆ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ಅದೇ ವಿಡಿಯೋವನ್ನು ಈಗ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಭೋಜನದ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ವಿಷಯ ಇದೆ ಸ್ನೇಹಿತರೆ. ಕೆಲವೊಂದು ಸೂಕ್ಷ್ಮವಾದ ವಿಷಯಗಳು ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಮತ್ತು ಕೆಲವೊಬ್ಬರು ಪಾಲಿಸೋದಿಲ್ಲ ಮನೆಗಳಲ್ಲಿ. ಹಾಗಾಗಿ ನಾನು ಸಿಂಪಲ್ಲಾಗಿ ಎಲ್ಲರೂ ಪಾಲಿಸುವಂತಹ ಕೆಲವೊಂದು ಪದ್ಧತಿಗಳನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ಒಬ್ಬೊಬ್ಬರು ಒಂದೊಂದು ಥರ ಭೋಜನವನ್ನು ಮಾಡ್ತಾ ಇರ್ತಾರೆ. ಅವರವರದ್ದೇ ಪದ್ಧತಿಗಳಿರುತ್ತೆ, ಅವರವ್ರದ್ದೇ ಊಟ ಉಪಚಾರಗಳ ಒಂದು ವಿಧಾನ ಇರುತ್ತೆ. ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ನೀವು ಹೀಗೇ ಮಾಡಬೇಕು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದನ್ನು ಯಾರೂ ಇಷ್ಟನೂ ಪಡೋದಿಲ್ಲ. ಹಾಗಾಗಿ ಈಗ ಬ್ರಾಹ್ಮಣರ ಒಂದು ಊಟದ ಪದ್ಧತಿ ಅಥವಾ ಊಟದ ಒಂದು ವಿಧಿ ಅದೇ ಬೇರೆ ಇರುತ್ತೆ. ಹಾಗೆ ಕೆಲವೊಬ್ಬರ ಅವರವರ ಮನೆಗಳಲ್ಲಿ, ಸಂಪ್ರದಾಯಗಳಲ್ಲಿ, ಅವರವರ ಒಂದು ವರ್ಣಗಳಲ್ಲಿ ಬೇರೆ ಬೇರೆ ಪದ್ಧತಿಗಳನ್ನು ಊಟದ ಬಗ್ಗೆ ಅವರು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಕೆಲವೊಂದು ವಿಷಯಗಳನ್ನು ಮಾತ್ರ ಇಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಂತೆ. ಅಂದರೆ ಎಲ್ಲರೂ ಆಚರಣೆಯನ್ನು ಮಾಡ್ಬೋದು ಅಂತಹ ಒಂದು ಕೆಲವೊಂದು ಪದ್ಧತಿಗಳು ಅಂತ ಹೇಳ್ತೀನಿ. ಈಗ ನಮ್ಮ ಮನೆಗಳಲ್ಲೇ ಬೇರೆ ಪದ್ಧತಿಗಳಿರುತ್ತೆ, ಅದೇ ಥರ ನೀವು ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ಅದು ನಿಮಗೆ ಮಾಡೋದಕ್ಕೆ ಸಾಧ್ಯವೂ ಆಗೋದಿಲ್ಲ ಕೆಲವೊಂದು ಪದ್ಧತಿಗಳು. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಕೆಲವೊಬ್ಬರು ನಿನ್ನೆ ನನಗೆ ಕಮೆಂಟ್ ಹಾಕಿದ್ರಿ, ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸಿಬಿಟ್ಟು ಅಡುಗೆಯನ್ನು ಮಾಡ್ತೀವಿ, ತಿಂಡಿಗಳನ್ನು ಮಾಡ್ತೀವಿ, ಅದನ್ನು ದೇವರಿಗೆ ನೈವೇದ್ಯ ಮಾಡಬಹುದಾ ಅಂತ. ಹಾಗೆ ದೇವರ ನೈವೇದ್ಯ ವಿಷಯಕ್ಕೆ ಬಂದಾಗ ಮಾತ್ರ ನಾವು ತುಂಬ ಜಾಗೃತೆಯಿಂದ ಅಡುಗೆಯನ್ನು ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಶುಚಿತ್ವ ಇದ್ರ ಬಗ್ಗೆ ತಿಳಿಸ್ಕೊಟ್ಟೆ ಅಲ್ವಾ ಹಿಂದಿನ ವಿಡಿಯೋದಲ್ಲಿ. ಫಸ್ಟು ನಾವು ಬಹಿರಂಗ ಶುದ್ಧಿಯಾಗಿ ಆಮೇಲೆ ಅಂತರಂಗ ಶುದ್ಧಿಯಾಗಿ ಭಗವಂತನ ಸ್ಮರಣೆ ಮಾಡ್ತಾ ಸ್ವಚ್ಛವಾಗಿ ಶುದ್ಧವಾಗಿ ಅಡುಗೆ ಮಾಡಬೇಕು ಅಂತ. ಮುಖ್ಯವಾಗಿ ದೇವರ ನೈವೇದ್ಯಕ್ಕೆ ಮಾತ್ರ. ಆಮೇಲೆ ನೀವು ಏನು ಮಾಡ್ಕೊಂಡು ತಿಂದ್ರೂ ಏನೂ ತೊಂದರೆ ಇಲ್ಲ. ದೇವರ ವಿಷಯದಲ್ಲಿ ಮಾತ್ರ ಇಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಯಾವುದೇ ಒಂದು ನಿಷಿದ್ಧ ಪದಾರ್ಥಗಳನ್ನು ಬಳಸಿ ಮಾಡಿದಂತಹ ಅಡುಗೆಗಳನ್ನು ದೇವರಿಗೆ ಯಾವತ್ತೂ ನೈವೇದ್ಯವನ್ನು ಮಾಡಬಾರ್ದು. ಅದನ್ನು ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕು. ನಾವು ನೀವು ಅಂತಲ್ಲ, ಎಲ್ಲರೂ ತಿಳ್ಕೊಬೇಕಾದಂಥ ವಿಷಯ ಮುಖ್ಯವಾಗಿ ಅದೇನೆ. ನಿಷಿದ್ಧ ಪದಾರ್ಥಗಳನ್ನು ಬಳಸಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ, ಯಾವುದೇ ಒಂದು ಕೆಲವೊಂದು ತರಕಾರಿಗಳು ಬರೋದಿಲ್ಲ. ಹೀಗೆ ತುಂಬ ಪದಾರ್ಥಗಳು ಇದ್ದಾವೆ, ಅವೆಲ್ಲ ನಿಷಿದ್ಧ ಪದಾರ್ಥಗಳು. ಅವುಗಳನ್ನು ಬಳಸಿ ಮಾಡಿರುವಂತಹ ಅಡುಗೆಗಳು ದೇವರ ನೈವೇದ್ಯಕ್ಕೆ ಯಾವತ್ತೂ ಬರೋದಿಲ್ಲ. ಹಾಗಾಗಿ ಯಾರೂ ಅಂತಹ ತಪ್ಪುಗಳನ್ನು ಮಾಡಬೇಡ್ರಿ. ಶುದ್ಧವಾಗಿ ನಿಮಗೆ ಏನು ಮಾಡೋದಕ್ಕೆ ಬರೋದಿಲ್ಲ ನಮ್ಗೆ ಅಡುಗೆ ನೈವೇದ್ಯಕ್ಕೆ ಅಂದರೂ ಪರವಾಗಿಲ್ಲ, ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ಆದಷ್ಟು ಒಗೆದ ಬಟ್ಟೆಗಳನ್ನು ಧರಿಸಿ ಶುದ್ಧವಾಗಿ ಒಂದು ಬಟ್ಲ ಅನ್ನವನ್ನು ಮಾಡಿರಿ. ಅದಕ್ಕೆ ತುಪ್ಪ ಬೆಲ್ಲ ಹಾಕಿ ನೈವೇದ್ಯವನ್ನು ಮಾಡ್ಬೋದು. ಇಲ್ಲ ನಮ್ಮ ಮನೇಲಿ ಆ ಥರ ಏನೂ ಮಾಡೋದಿಲ್ಲ, ನೈವೇದ್ಯ ಮಾಡೋ ಸಮಯದಲ್ಲಿ, ಹಬ್ಬಗಳಲ್ಲಿ ಮತ್ತು ಪೂಜೆಗಳು ಮಾಡಿದಾಗ ಅಂತಂದರೆ ನೀವು ಅಂಥ ಸಮಯದಲ್ಲಿ ಏನಾದರೂ ಅಡುಗೆಯನ್ನು ಮಾಡಿ, ಅಥವಾ ಸಿಹಿಯಾದ ಏನಾದರೂ ಪಾಯಸ, ಅನ್ನದ ಪಾಯಸನೋ ಅಥವಾ ಶಾವಿಗೆ ಪಾಯಸನೋ ನಿಮಗೇನು ಸಾಧ್ಯವಾಗುತ್ತೋ ಅದನ್ನು ಮಾಡಿ ಸಜ್ಜಿಗೆನಾದರೂ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು. ಈ ಥರ ಪದ್ಧತಿಗಳನ್ನು ರೂಢಿ ಮಾಡ್ಕೊಳ್ರಿ. ದಿನನಿತ್ಯ ನೈವೇದ್ಯ ಆಗೋದಿಲ್ಲ ಅನ್ನೋರು, ಕೆಲವೊಬ್ಬರ ಮನೆಗಳಲ್ಲಿ ಆಗೋದಿಲ್ಲ, ಅನುಕೂಲಗಳಿರೋದಿಲ್ಲ, ಅಂಥವರು ಹಾಲು ಸಕ್ಕರೆ ದೇವರಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ನೀವು ಊಟವನ್ನು ಮಾಡ್ಬೋದು. ಸಿಂಪಲ್ಲಾಗಿ ಎಲ್ಲರೂ ಮಾಡ್ತಕ್ಕಂತಹ ಪದ್ಧತಿಗಳನ್ನು ಅನುಸರಿಸಬೇಕಾದಂಥ ನಿಯಮಗಳನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರೋ ಒಬ್ಬರು ಕೇಳಿದ್ರು, ಅದಕ್ಕೋಸ್ಕರ ಹೇಳಿದೆ. ದಯವಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋ ಅಡುಗೆಯನ್ನು ಮತ್ತು ಸ್ನಾನ ಮಾಡದೆ ಮಾಡಿರುವಂತಹ ಅಡುಗೆಗಳನ್ನು ಯಾವತ್ತೂ ದೇವರಿಗೆ ನೈವೇದ್ಯವನ್ನು ಮಾಡಬೇಡ್ರಿ. ಹಣ್ಣು ಕಾಯಂತೂ ಇದ್ದೇ ಇರುತ್ತಲ್ವ, ಅಷ್ಟು ನೈವೇದ್ಯ ಮಾಡಿದ್ರೆ ಸಾಕು ಸ್ನೇಹಿತರೆ. ಇದನ್ನು ನೀವು ಮನೆಯಲ್ಲಿ ರೂಢಿ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಇನ್ನು ಭೋಜನದ ವಿಧಿ ಹೇಗಿರುತ್ತೆ, ಅದನ್ನು ನಾವು ಹೇಗೆ ಪಾಲಿಸಬೇಕು ತಿಳ್ಕೊಳ್ಳೋಣ. ಯಾವತ್ತೂ ನಮ್ಮ ಭೋಜನ ಅಂದರೆ ನಾವು ಊಟ ಮಾಡುವಾಗ ಮೊದಲಿಗೆ ಪಾಯಸದಿಂದ ಪ್ರಾರಂಭ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆ ನಾವು ಫಸ್ಟಿಗೆ ಪಾಯಸ ತಿನ್ನಬೇಕು? ಈಗ ನಾವು ದಿನನಿತ್ಯ ಅಂತೂ ಪಾಯಸ ಮಾಡೋದಿಲ್ಲ. ಹಬ್ಬಗಳಲ್ಲಿ ವಿಶೇಷವಾದ ಏನಾದರೂ ಪೂಜೆಗಳು ಮಾಡಿದಾಗ ಅಥವಾ ಏನಾದರೂ
ಕಾರ್ಯಕ್ರಮಗಳು ಮಾಡಿದಾಗ, ಫಂಕ್ಷನ್ಗಳಲ್ಲಿ ಅಥವಾ ನಾವು ಮಠಗಳಿಗೆ ಹೋದಾಗ ಮೊದಲು ನಾವು ಪಾಯಸವನ್ನು ತಿಂತೀವಿ ಅಲ್ವಾ. ಎಲೆ ಕೊನೆಗೆ ಪಾಯಸವನ್ನು ಹಾಕಿರ್ತಾರೆ. ನಮ್ಮ ಬಲಗಡೆ ಕೊನೆಗೆ ಪಾಯಸವನ್ನು ಹಾಕಬೇಕು. ಹಾಗೆ ಪಾಯಸವನ್ನು ಯಾಕೆ ತಿನ್ನಬೇಕು ಅಂತಂದರೆ, ಬರೀ ಹೊಟ್ಟೆಯಲ್ಲಿ ಅಂದರೆ ನಾವು ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಅಲ್ವಾ, ಏನಾದರೂ ಹಬ್ಬಗಳು ಮಾಡಿದಾಗ ಬರೀ ಹೊಟ್ಟೆಯಲ್ಲಿ ಹಾಲು, ನೀರು, ಪಾಯಸ ಮಿಶ್ರಿತವಾದಂತಹ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಆಯಸ್ಸು ಹೆಚ್ಚಾಗುತ್ತೆ, ಅದರಿಂದ ಆರೋಗ್ಯ ಸಹ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೊದಲಿಗೆ ನಾವು ಪಾಯಸವನ್ನು ತಿನ್ನಬೇಕು ಅಂತ ಇದು ಶಾಸ್ತ್ರಬದ್ಧವಾಗಿ ಹೇಳಿರೋದು. ಹಾಗಾಗಿ ನಾವು ಫಸ್ಟಿಗೆ ಪಾಯಸವನ್ನು ತಿಂದುಬಿಟ್ಟು ಆಮೇಲೆ ಮಿಕ್ಕ ಪದಾರ್ಥಗಳನ್ನು ತಿನ್ಬೋದು. ಈಗ ಊಟವನ್ನು ಬಡಿಸುವಂತಹ ಕ್ರಮವನ್ನು ನೋಡೋಣಂತೆ. ಹೇಗೆ ನಾವು ಎಲೆಯಲ್ಲಿ ಊಟವನ್ನು ಬಡಿಸ್ಬೇಕು ಅಥವಾ ದೇವರ ನೈವೇದ್ಯಕ್ಕೆ ಅಡುಗೆಯನ್ನು ಬಡಿಸ್ಬೇಕು ಅಂತ. ಸ್ನೇಹಿತರೆ, ಸಾಧ್ಯವಾದರೆ ನಾನು ಯಾವತ್ತಾದರೂ ಎಲೆಯಲ್ಲಿ ಬಡಿಸಿರ್ತಕ್ಕಂಥ ಅಡುಗೆಯ ವಿಡಿಯೋವನ್ನು ನಿಮಗೆ ತೋರಿಸ್ತೀನಂತೆ, ಹೇಗೆ ಬಡಿಸ್ಬೇಕು, ಯಾವ ಕ್ರಮದಲ್ಲಿ ಅಂತ. ಈಗ ನಾನು ಸುಮ್ಮನೆ ಹೇಳ್ತಾ ಹೋಗ್ತೀನಿ, ನಿಮಗೆ ಅಂದಾಜು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಮೊದಲಿಗೆ ಎಲೆಯನ್ನು ಸ್ವಚ್ಛವಾಗಿ ತೊಳೆದು ಅಥವಾ ಒರೆಸಿ ಹಾಕೋಬೇಕು. ಆಮೇಲೆ ಫಸ್ಟ್ ನಾವು ಎಲೆಗೆ ಅಭಿಗಾರವನ್ನು ಮಾಡಬೇಕು. ಅಭಿಗಾರ ಅಂತಂದರೆ ತುಪ್ಪ ಹಾಕೋದು. ಒಂದು ಚೂರು ತುಪ್ಪವನ್ನು ಬರೀ ಎಲೆಗೆ ಹಾಕಬೇಕು. ಆಮೇಲೆ ಉಪ್ಪನ್ನು ಹಾಕಬೇಕು. ಮೇಲೆ ನಮ್ಮ ಎಡಗಡೆ ಮೇಲ್ಭಾಗದಲ್ಲಿ ಫಸ್ಟಿಗೆ ಉಪ್ಪನ್ನು ಹಾಕಬೇಕು. ದೇವರ ನೈವೇದ್ಯಕ್ಕೆ ಬಡಿಸುವಾಗ ಮಾತ್ರ ಉಪ್ಪನ್ನು ಎಲೆಗೆ ಹಾಕಬಾರ್ದು. ಈಗಾಗಲೇ ನಾನು ತಿಳಿಸಿದ್ದೀನಿ ಇದ್ರ ಬಗ್ಗೆ. ಅಡಿಗೆಗೆ ಹಾಕಬೇಕಾ ಅಂತ ಪ್ರತಿ ಬಾರಿ ಕೇಳ್ತೀರಾ. ನಾವು ದೇವರ ನೈವೇದ್ಯಕ್ಕೆ ಅಡಿಗೆಯನ್ನು ಮಾಡುವಾಗ ಉಪ್ಪು ಹಾಕೇನೆ ಅಡಿಗೆಯನ್ನು ಮಾಡಬೇಕು. ಸಪ್ಪೆ ಅಡಿಗೆ ಮಾಡಬಾರ್ದು ದೇವರಿಗೆ. ಆದರೆ ಎಲೆಯಲ್ಲಿ ಬಡಿಸೋವಾಗ ಅಥವಾ ತಟ್ಟೆಯಲ್ಲಿ ಬಡಿಸೋವಾಗ, ಬೆಳ್ಳಿ ತಟ್ಟೆಯಲ್ಲಿ ಅಡುಗೆಯನ್ನು ಬಡಿಸ್ತೀವಲ್ವ ದೇವರಿಗೆ ನೈವೇದ್ಯಕ್ಕೆ, ಆವಾಗ ಮಾತ್ರ ಉಪ್ಪನ್ನು ಹಾಕಬಾರ್ದು. ಅಡುಗೆಗೆ ಮಾತ್ರ ಉಪ್ಪು ಹಾಕಿನೇ ಅಡುಗೆಯನ್ನು ಮಾಡಬೇಕು, ಆಯಿತಾ. ಈಗ ಎಲೆಗೆ ಬಡಿಸೋವಾಗ ನಾವು ಬಡಿಸ್ಕೊಳ್ಳುವಾಗ ಉಪ್ಪನ್ನು ಹಾಕೋಬೇಕು. ಆಮೇಲೆ ಉಪ್ಪಿನ ಪಕ್ಕದಲ್ಲಿನೇ ಚಟ್ನಿಯನ್ನು ಹಾಕಬೇಕು. ಏನಾದರೂ ಚಟ್ನಿಗಳು ಮಾಡಿರ್ತೀವಲ್ವ, ಕಾಯಿ ಚಟ್ನಿ ಅಥವಾ ಆ ಥರದ್ದು ಯಾವುದಾದ್ರೂ ಚಟ್ನಿ ಮಾಡಿದರೆ ಅದನ್ನು ಹಾಕಬೇಕು. ಆಮೇಲೆ ಕೋಸಂಬರಿಗಳನ್ನು ಹಾಕಬೇಕು. 2 ಥರನಾದಂತಹ ಕೋಸಂಬರಿ, ಒಂದು ಹೆಸರು ಬೇಳೆದು, ಒಂದು ಕಡಲೆಬೇಳೆ ಕೋಸಂಬರಿ. ಆಮೇಲೆ ಪಲ್ಯಗಳನ್ನು ಹಾಕಬೇಕು. 2 ಥರದ ಪಲ್ಯಗಳನ್ನು ಮಾಡ್ತೀವಿ. ಬೀನ್ಸ್ ಪಲ್ಯ, ಆಮೇಲೆ ಸಿಹಿ ಕುಂಬಳಕಾಯಿ ಪಲ್ಯ, ಈ ಥರ ಪಲ್ಯಗಳನ್ನು ಹಾಕಬೇಕು. ಆ ಪಲ್ಯಗಳ ಕೆಳಗೆ ಗೊಜ್ಜು ಹಾಕಬೇಕು. ಆ ಒಂದು ಎಲೆ ಮಧ್ಯಭಾಗ ಏನಿರುತ್ತಲ್ಲ ಬೆಂಡು ಥರ, ಅದ್ರ ಮೇಲೆ, ಅದ್ರ ಕೆಳಗಲ್ಲ, ಅದರ ಮೇಲೆ ಒಂಚೂರು ಮೇಲಕ್ಕೆ ಗೊಜ್ಜನ್ನು ಹಾಕಬೇಕು. ಆಮೇಲೆ ಈ ಕಡೆ ಅಂದರೆ ನಾವು ಪಾಯಸ ಎಲ್ಲಿ ಬಡಿಸ್ತೀವೋ ನಮ್ಮ ಬಲಗಡೆ ಕೊನೆಗೆ ಆ ಪಾಯಸದ ಸ್ವಲ್ಪ ಮೇಲೆ ತವ್ವೆಯನ್ನು ಹಾಕಬೇಕು. ಸಪ್ಪನ್ ತವ್ವೆ ಅಂತ ಬೇಳೆ ಹಾಕಿ ಮಾಡ್ತೀವಲ್ವ, ಅದನ್ನು ಹಾಕಬೇಕು. ಕೆಲವೊಂದು ಕಡೆ ಹಾಕ್ತಾರೆ, ಕೆಲವೊಂದು ಕಡೆ ಈ ಒಂದು ಪದ್ಧತಿ ಇಲ್ಲ. ಈ ಪದ್ಧತಿ ಇರೋರು ಮಾತ್ರ ಅಲ್ಲಿ ತವ್ವೆಯನ್ನು ಹಾಕ್ತಾರೆ. ಇನ್ನು ಅದರ ಕೆಳಗಡೆ, ತವ್ವೆಯ ಸ್ವಲ್ಪ ಕೆಳಗಡೆ ಪಾಯಸವನ್ನು ಹಾಕಬೇಕು ಬಲಭಾಗದಲ್ಲಿ. ಆಮೇಲೆ ನಮಗೆ ಎಡಭಾಗದಲ್ಲಿ ಕೊನೆಗೆ ಚಿತ್ರಾನ್ನವನ್ನು ಹಾಕಬೇಕು. ಉಪ್ಪು ಹಾಕಿರ್ತೀವಲ್ವ, ಅದರ ಕೆಳಗಡೆ ಚಿತ್ರಾನ್ನವನ್ನು ಹಾಕಬೇಕು. ಚಿತ್ರಾನ್ನ ಹಾಕಿದ ಪಕ್ಕದಲ್ಲಿ ಅಂದರೆ ಎಲೆಯ ಮಧ್ಯಭಾಗದಲ್ಲಿ ಅನ್ನವನ್ನು ಹಾಕಬೇಕು. ಇದು ಊಟಕ್ಕೆ ಬಡಿಸುವಂತಹ ಕ್ರಮ. ನಾವು ದೇವರ ನೈವೇದ್ಯಕ್ಕೆ ಬಡಿಸೋವಾಗಲೂ ಹೀಗೆ ಹಾಕಬೇಕು. ಇನ್ನು ನಾವು ಭಕ್ಷ್ಯಗಳನ್ನು ಮಾಡಿದಾಗ ಅಂದರೆ ಸಿಹಿ ತಿಂಡಿಗಳನ್ನು ಮಾಡಿದಾಗ, ಹೋಳಿಗೆ, ಆಮೇಲೆ ಕಡುಬುಗಳು, ಇನ್ನೇನಾದರೂ ಮೈಸೂರು ಪಾಕು, ಈ ಥರ ಏನಾದರೂ ಸಿಹಿ ಮಾಡಿರ್ತೀವಲ್ವ, ಅದನ್ನು ಎಲ್ಲಿ ಹಾಕಬೇಕು ಅಂದರೆ ಚಿತ್ರಾನ್ನ ಎಲ್ಲಿ ಹಾಕಿರ್ತೀವಲ್ವ, ಚಿತ್ರಾನ್ನ ಅಥವಾ ಪುಳಿಯೋಗರೆ ಏನು ಮಾಡಿರ್ತೀವಿ ಅದನ್ನು ಎಲ್ಲಿ ಹಾಕ್ತೀವಿ ಅದರ ಹತ್ರನೇ ಸ್ವಲ್ಪ ಮೇಲ್ಭಾಗದಲ್ಲಿ ಅಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲಿ ನಾವು ಸಿಹಿ ಪದಾರ್ಥಗಳನ್ನು ಹಾಕಬೇಕು. ಅಥವಾ ಕರೆದಂತಹ ಪದಾರ್ಥಗಳು, ಬೋಂಡ, ಬಜ್ಜಿ, ಈ ಥರದ್ದೆಲ್ಲ ಅಲ್ಲೇ ಹಾಕಬೇಕು. ಹೀಗೆ ನಾವು ಬಡಿಸುವಂತಹ ಕ್ರಮ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಪದಾರ್ಥಗಳನ್ನು ಮಾತ್ರ ಬರೀ ಕೈಯಿಂದ ಹಾಕಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ. ಭೋಜನ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಊಟವನ್ನು ಮಾಡಬೇಕು ಅಂತ. ಯಾಕಂದರೆ ಒಂದೊಂದು ಪದಾರ್ಥದಲ್ಲಿ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಇರ್ತಾರೆ. ಹಾಗಾಗಿ ನಾವು ಊಟವನ್ನು ಮಾಡುವಾಗ ಭಗವಂತನ ಸ್ಮರಣೆ ಮಾಡ್ತಾ ಊಟವನ್ನು ಮಾಡಬೇಕು. ಯಾವಾಗಲೂ ಸ್ನೇಹಿತರೆ ಶುದ್ಧವಾದ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು. ಚಪ್ಪಲಿ ಹಾಕ್ಕೊಂಡು ಎಲ್ಲೆಲ್ಲೋ ನಿಂತ್ಕೊಂಡು ಆದಷ್ಟು ಸ್ನೇಹಿತರೆ ನಾವು ಶುದ್ಧವಾದ ರೀತಿಯಲ್ಲಿ ಆಹಾರ ಸ್ವೀಕಾರವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ.
ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡೋದು, ತೊಡೆ ಮೇಲೆ ಇಟ್ಕೊಂಡು ಅನ್ನವನ್ನು ತಿನ್ನೋದು. ನಮ್ಮ ಆರೋಗ್ಯ ಎಲ್ಲಿದೆ ಅಂತಂದರೆ ನಾವು ತಿನ್ನುವಂತಹ ಆಹಾರದಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ನಾವು ತಿಂತಕ್ಕಂತಹ ಆಹಾರವನ್ನು ಶುದ್ಧವಾಗಿ, ಸ್ವಚ್ಛವಾಗಿ, ಭಕ್ತಿಯಿಂದ ತಿಂದರೆ ಖಂಡಿತವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಹಾಗಾಗಿ ಯಾವತ್ತೂ ನಾವು ಶುದ್ಧವಾಗಿ ದೇವರನ್ನು ನೆನೆಸ್ಕೊಂಡು, ಯಾಕೆ ನಾವು ಒಲೆಗೆಲ್ಲ ರಂಗೋಲಿ ಹಾಕಿ ಪೂಜೆ ಮಾಡಿ ಸ್ತೋತ್ರವನ್ನು ಹೇಳಿ ಅಡುಗೆಯನ್ನು ಶುರು ಮಾಡ್ತೀವಿ? ಸ್ತೋತ್ರಗಳು, ಮಂತ್ರಗಳು ಹೇಳ್ಕೊತ ಯಾಕೆ ಅಡುಗೆ ಮಾಡಬೇಕು ಅಂದರೆ ಅಲ್ಲಿ ಭಗವಂತನ ಸನ್ನಿಧಾನ ಬರುತ್ತೆ. ಹಾಗಾಗಿ ಯಾವುದೇ ಆರೋಗ್ಯದ ತೊಂದರೆಯಾಗಲಿ ಏನೂ ಬರೋದಿಲ್ಲ ಅಂತ ಹೇಳ್ತೀನಿ. ಇದನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಹಾದಿ ಅಂತ ಹೇಳ್ಬೋದು. ಮತ್ತು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸ್ನೇಹಿತರೆ. ನೀವು ಎಷ್ಟು ಶುದ್ಧವಾಗಿ ಮನೆಯಲ್ಲಿ ಏನೇ ಮಾಡ್ಕೊಂಡು ತಿನ್ನಿರಿ, ಮನೆಯಲ್ಲಿ ತಿಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಿಂದಿನ ಕಾಲದವರೆಲ್ಲ ಯಾಕೆ ಅಷ್ಟು ವರ್ಷ, 100 ವರ್ಷಗಳವರೆಗೂ ಅವರು ಜೀವಿಸಿ ಇರ್ತಾಯಿದ್ರು. ಯಾವುದೇ ಒಂದು ಕಾಯಿಲೆಗಳು ಬರ್ತಾ ಇರಲಿಲ್ಲ, ಒಂದು ಶುಗರು ಬಿ ಪಿನೂ ಇರ್ತಾ ಇರಲಿಲ್ಲ ನಮ್ಮ ಅಜ್ಜಿಗಳಿಗೆ, ಅವ್ರಿಗೆಲ್ಲನೂ. ಯಾಕೆ ಅಂತಂದರೆ ಅವರು ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಆಹಾರಗಳನ್ನು ದಿನನಿತ್ಯ ಸೇವಿಸ್ತಿದ್ರು. ಆಮೇಲೆ ಅವರೇ ಬೆಳೀತಾ ಇದ್ದರು ಸೊಪ್ಪು ತರಕಾರಿಗಳನ್ನು ಮನೆ ಮುಂದೆ. ಮತ್ತು ಎಲ್ಲೂ ಆಚೆ ಕಡೆ ತಿಂದಿದ್ದಂತೂ ಅವಾಗಂತೂ ಎಲ್ಲೂ ಹೋಟೆಲ್ಗಳು ಅದು ಇದು ಎಲ್ಲ ಕಡಿಮೆನೇ ಆವಾಗ. ಹಾಗಾಗಿ ಅವರ ಆರೋಗ್ಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಹೊರಗಡೆ ತಿನ್ನೋದು ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಆದಷ್ಟು ಸ್ನೇಹಿತರೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ನಾವು ಏನು ಮಾಡ್ಕೊಂಡು ತಿಂದ್ರೂ ಆರೋಗ್ಯವಂತರಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ. ಮಕ್ಕಳಿಗೂ ಸಹ ಇದನ್ನೇ ನಾವು ರೂಢಿ ಮಾಡಬೇಕು. ಆಚೆ ಕಡೆ ಪದಾರ್ಥಗಳನ್ನು, ಆಚೆ ಕಡೆ ಮಾಡಿರುವಂಥ ಫಾಸ್ಟ್ ಫುಡ್ಸ್ ಏನಂತಾರೆ ಈಗ, ಅದೆಲ್ಲ ಮಕ್ಕಳಿಗೆ ತಿನ್ನಿಸೋದು ಕಡಿಮೆ ಮಾಡಬೇಕು. ಬರ್ತಾ ಬರ್ತಾ ಮಕ್ಕಳ ಆರೋಗ್ಯನೂ ತುಂಬ ಹದಗೆಡ್ತಾ ಇದೆ. ಹಿರಿಯರದು ಅಷ್ಟೇ, ನೀವೆಲ್ಲ ನೋಡ್ತಾ ಇದ್ದೀರಾ, ಎಷ್ಟೋ ಸಮಸ್ಯೆಗಳು ನೋಡ್ತಾ ಇರ್ತೀವಿ ನಾವು ದಿನ ಬೆಳಗ್ಗೆದ್ರೆ. ಆಮೇಲೆ ಕ್ಯಾನ್ಸರ್ನಂತಹ ತುಂಬ ಮಾರಣಾಂತಿಕ ಒಂದು ಕಾಯಿಲೆ ಅಂತ ಹೇಳ್ಬೋದು, ಅದು ತುಂಬ ಜಾಸ್ತಿ ಆಗ್ತಾಯಿದೆ. ಇದೆಲ್ಲ ಪಾಯ್ಸನ್ಸ್, ಏನು ಕೆಮಿಕಲ್ಸ್ ಏನಿರುತ್ತೆ ಅದೆಲ್ಲ ಹೊಟ್ಟೆ ಒಳಗೆ ಸೇರಿಕೊಂಡೇ ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು. ಒಂದು ವಾತಾವರಣ ಕಲುಷಿತ ಆಗಿದೆ, ಮತ್ತು ನಾವು ತಿನ್ನುವಂತಹ ಆಹಾರ. ಹಾಗಾಗಿ ನಾವು ಆದಷ್ಟು ಶುದ್ಧವಾಗಿ ಹಾಸಿಗೆ ಮೇಲೆ ಕುಳಿತುಕೊಂಡು ತಿನ್ನಬೇಡ್ರಿ. ಹಾಸಿಗೆ ಮೇಲೆ ಕುಳಿತುಕೊಂಡು ನೀರು ಸಹ ಕುಡಿಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದೆಲ್ಲ ರೋಗಗಳು ಬರಲಿಕ್ಕೆ ಕಾರಣ ಅಂತ. ಹಾಗಾಗಿ ಸಿಟ್ಟು ಮಾಡ್ಕೊತ ಊಟವನ್ನು ಮಾಡೋದು, ಜಗಳ ಆಡ್ಕೊತ ಊಟ ಮಾಡೋದು, ಏನೋ ಬೇಡವಾದ ಮಾತುಗಳನ್ನು ಆಡ್ಕೊತ, ಕೆಟ್ಟ ಮಾತುಗಳನ್ನು ಆಡ್ಕೊತ ಊಟ ಮಾಡೋದು, ಅಥವಾ ಅನ್ನದ ಮುಂದೆ ಕೂತ್ಕೊಂಡು ಕಣ್ಣೀರನ್ನು ಹಾಕೋದು, ಇದೆಲ್ಲ ಮನಸ್ಸಿಗೂ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇದರಿಂದ ನಮಗೆ ಕೆಟ್ಟದೇ ಆಗುತ್ತೆ ವಿನಃ ಒಳ್ಳೆಯದಂತೂ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸು ಚೆನ್ನಾಗಿಟ್ಕೊಂಡು ಮಾಡಿರಿ. ಆದಷ್ಟು ಒಳ್ಳೆಯದನ್ನು ಕೇಳ್ತಾ, ಒಳ್ಳೆಯದನ್ನು ನೋಡ್ತಾ ನೀವು ಆಹಾರವನ್ನು ಸ್ವೀಕಾರ ಮಾಡಿರಿ ಅಂತ ಹೇಳ್ತೀನಿ. ಮೌನದಿಂದ ಭೋಜನ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡುವಾಗ ಮೌನವಾಗಿರಬೇಕು, ಭೋಜನ ಮಾಡುವಾಗ ಮೌನವಾಗಿರಬೇಕು. ಆದರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮನಸ್ಸಿನಲ್ಲಾದರೂ ಭಗವಂತನನ್ನು ನೆನೆಸ್ತಾ ಯಾವತ್ತೂ ಊಟವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ನಮ್ಮ ಆರೋಗ್ಯ ಉತ್ತಮವಾಗುತ್ತೆ ಸ್ನೇಹಿತರೆ. ದೇಹ ಕೂಡ ಲವಲವಿಕೆಯಿಂದ ಇರುತ್ತೆ ಅವತ್ತೆಲ್ಲ. ಇಲ್ಲ ಅಂದರೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು. ನಾವು ಎಂಥ ಆಹಾರವನ್ನು ಸ್ವೀಕಾರ ಮಾಡ್ತೀವೋ ನಮ್ಮ ಮನಸ್ಸು ಹಾಗೇ ಇರುತ್ತೆ ಸ್ನೇಹಿತರೆ. ಮಹಾಭಾರತದಲ್ಲಿ ಧೃತರಾಷ್ಟ್ರ ಶ್ರೀಕೃಷ್ಣ ಪರಮಾತ್ಮನನ್ನು ಕರೀತಾನೆ ಭೋಜನಕ್ಕೆ ಬರಬೇಕು ಅಂತ. ಆದರೆ ಭಗವಂತ ಯಾವತ್ತೂ ಧೃತರಾಷ್ಟ್ರನ ಮನೆಯಲ್ಲಿ ಒಂದು ಲೋಟ ನೀರು ಸಹ ಕುಡಿಯೋದಿಲ್ಲ. ಯಾಕೆ ಅಂದರೆ ಅವನು ದುಷ್ಟ. ಅಂತಹ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಒಂದು ವಸ್ತ್ರಾಪಹರಣ ಆಗ್ತಾ ಇದ್ರೂ ಎಲ್ಲ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅಂತಂದರೆ ಅದು ಧೃತರಾಷ್ಟ್ರನ ಅನ್ನದ ಪ್ರಭಾವ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಯಾಕೆ ಅಂದರೆ ಅವನು ದುಷ್ಟ. ಅವ್ರ ಮನೆಯಲ್ಲಿ ಮಾಡಿರ್ತಕ್ಕಂತಹ ಅನ್ನವನ್ನು ತಿಂದಿದ್ದಕ್ಕೆ ಇವರಿಗೆ ಅಂತಹ ಬುದ್ಧಿ ಬಂದಿತ್ತು ಅಂತ ಹೇಳ್ತಾರೆ. ಈಗ ಪ್ರವಚನಗಳಲ್ಲೆಲ್ಲ ಕೇಳ್ತಾ ಇರ್ತೀವಿ ನಾವು. ಹಾಗೆ ಎಂತಹವರ ಕೈಯಲ್ಲಿ ನಾವು ಏನನ್ನು ತಿಂತೀವೋ ಅದೇ ಬುದ್ಧಿ ಬರುತ್ತೆ ಸ್ನೇಹಿತರೆ, ಅದೇ ರೀತಿಯ ಮನಸ್ಥಿತಿ ಬರುತ್ತೆ. ಹಾಗಾಗಿ ಧೃತರಾಷ್ಟ್ರ ಎಷ್ಟು ಕರೆದ್ರೂ ಭಗವಂತ ಅವ್ರ ಮನೆಯಲ್ಲಿ ಊಟಕ್ಕೆ ಹೋಗೋದಿಲ್ಲ, ಏನೂ ಸ್ವೀಕಾರ ಮಾಡೋದಿಲ್ಲ. ಆದರೆ ವಿದುರನ ಮನೆಗೆ ಹೋಗಿ ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ವಿದುರ ಅಷ್ಟು ಒಳ್ಳೆಯವನಿರ್ತಾನೆ, ಅವನು ಶುದ್ಧವಾದ ಮನಸ್ಸು, ಒಳ್ಳೆಯ ಚಾರಿತ್ರ್ಯ. ಹಾಗಾಗಿ ಅಂಥವರ ಮನೆಯಲ್ಲಿ ಮಾತ್ರ ಭಗವಂತ ಆಹಾರವನ್ನು ಸ್ವೀಕಾರ ಮಾಡ್ತಾನೆ.
ಇದು ನಮಗೆ ಒಂದು ಪಾಠ. ಹಾಗಾಗಿ ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಮಕ್ಕಳಿಗೆ ತೋರಿಸ್ಬೇಕು ಸ್ನೇಹಿತರೆ. ಈಗ ಮತ್ತೆ ಬರ್ತಾ ಇದೆ ಮಹಾಭಾರತ, ಸುವರ್ಣ ಚಾನಲಲ್ಲಿ ಬೆಳಗ್ಗೆ 10 ಗಂಟೆಗೆ ಹಾಕ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದಷ್ಟು ನೋಡಬೇಕು ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಒಂದು ಮೆಸೇಜ್ ಸಿಗುತ್ತೆ ಮಕ್ಕಳಿಗಾಗಲಿ ನಮಗಾಗಲಿ. ಅದರಿಂದ ತುಂಬ ಕಲಿಯೋದಿದೆ. ಎಲ್ಲರೂ ನೋಡಿ ಕಲಿಬೇಕು ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋದು ಅಲ್ವಾ. ಹಾಗಾಗಿ ಆಹಾರ ಸ್ವೀಕಾರ ಒಂದು ಆರೋಗ್ಯ, ಆಯುಷು ಎಲ್ಲದರ ಮೇಲೆ ನಿಂತಿದೆ ಸ್ನೇಹಿತರೆ. ನಮ್ಮ ಮನಸ್ಸು, ಮನಸ್ಥಿತಿ ಎರಡರ ಮೇಲೂ ನಿಂತಿದೆ. ಹಾಗಾಗಿ ಇನ್ನು ಯಾವ ದಿಕ್ಕಿಗೆ ಕೂತ್ಕೊಂಡು ನಾವು ಊಟವನ್ನು ಮಾಡಬೇಕು ದಿನನಿತ್ಯ ಅಂದರೆ, ತಂದೆ ತಾಯಿ ಇರುವಂಥವರು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಊಟವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಮಗ ಇದ್ದರೆ, ಗಂಡು ಮಕ್ಕಳು ಇದ್ದವರು ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಯಾವತ್ತೂ ಊಟಕ್ಕೆ ಕೂಡಬಾರ್ದು ಅಂತ ಹೇಳ್ತಾರೆ. ಇನ್ನು ಪೂರ್ವಕ್ಕೆ ಮುಖವನ್ನು ಮಾಡಿ ಊಟಕ್ಕೆ ಕೂಡ್ಬೋದು, ತುಂಬ ಒಳ್ಳೆಯದು. ಹೀಗೆ ನಾವು ಕೆಲವೊಂದು ಪದ್ಧತಿಗಳನ್ನು, ಆಚಾರ ವಿಚಾರಗಳನ್ನು ರೂಢಿಯಲ್ಲಿ ತಂದುಕೊಂಡು ನಾವು ದಿನನಿತ್ಯದ ಜೀವನವನ್ನು ಮಾಡಿದ್ರೆ ಯಾವುದೇ ಒಂದು ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತೀನಿ. ಹೀಗೆ ನಾವು ಕೆಲವೊಂದು ಪದ್ಧತಿಗಳು ಅವುಗಳನ್ನು ತಿಳ್ಕೋಬೇಕು ಸ್ನೇಹಿತರೆ. ಈಗ ನಮಗೇನೋ ದುಃಖ ಬಂದಿದೆ, ಎಂಥದ್ದೋ ಕಷ್ಟ ಬಂದ್ಬಿಟ್ಟಿದೆ, ಅದು ಏನಪ್ಪ ಮಾಡೋದು ಅಂತ ಆವಾಗ ನಾವು ಕೈ ಹಿಸುಕೊಂಡು ದೇವರನ್ನು ಮೊರೆ ಹೋದರೆ ಆಗೋದಿಲ್ಲ ಸ್ನೇಹಿತರೆ. ಅಲ್ಲಿಗೆ ನಮ್ಮ ಸಮಯ ಮುಗಿದಿರುತ್ತೆ. ಆವಾಗ ದೇವರು ನಮ್ಮನ್ನು ಖಂಡಿತ ಕಾಪಾಡೋದಿಲ್ಲ, ಯಾಕಂದರೆ ನಮ್ಮ ಪಾಪ ತುಂಬಿರುತ್ತೆ. ಅದಕ್ಕಾಗಿ ನಾವು ಮುಂಚೆಯಿಂದನೂ ಭಗವಂತನ ಸ್ಮರಣೆ, ಭಗವಂತನ ಒಂದು ಧ್ಯಾನ, ಕೆಲವೊಂದು ರೀತಿ ನೀತಿಗಳು, ಕೆಲವೊಂದು ಪದ್ಧತಿಗಳು ಇದನ್ನು ಆಚರಣೆ ಮಾಡ್ತಾ ಬರ್ತಾಯಿದ್ರೆ ಭಗವಂತನು ನಮ್ಮನ್ನು ಹಾಗೆ ಕೈ ಹಿಡಿದು ಕಾಪಾಡ್ತಾ ಬರ್ತಾನೆ. ಹಾಗಾಗಿ ಯಾರೋ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಅವಹೇಳನೆ ಮಾಡೋದು, ಅದಕ್ಕೇನೋ ಒಂದು ಮಾತಾಡೋದು, ಏನೋ ಒಂದು ಕೊಂಕು ಹೇಳೋದು, ಅದರಲ್ಲಿ ತಪ್ಪನ್ನು ಹುಡುಕಿ ಮಾತಾಡೋದು, ಈ ಥರ ಮಾಡೋದ್ರಿಂದ ದುಷ್ಟಬುದ್ಧಿಗಳು ಜಾಸ್ತಿ ಆಗ್ತವೆ ವಿನಃ ಕಷ್ಟಗಳು ಜಾಸ್ತಿ ಆಗ್ತವೆ ವಿನಃ ಅದರಿಂದ ಪಡ್ಕೊಂಡಿದ್ದಂತೂ ಏನೂ ಇರೋದಿಲ್ಲ, ಪಾಪ ಅಂತೂ ಗ್ಯಾರಂಟಿ ಬರುತ್ತೆ. ಇದನ್ನು ಸಂಪಾದಿಸ್ಕೊಂಡು ನಾವು ಕಷ್ಟಪಡೋದಕ್ಕಿಂತ ಯಾರು ಏನು ಒಳ್ಳೆಯದನ್ನು ಹೇಳ್ತಾರೆ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ತಿಳ್ಕೊಂಡು ಜೀವನದಲ್ಲಿ ಮುಂದುವರಿಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಊಟದ ಒಂದು ಭೋಜನದ ಬಗ್ಗೆ ವಿಧಿ, ಆಮೇಲೆ ಒಂದು ಕೆಲವೊಂದು ಪದ್ಧತಿಗಳು ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು ನಾನು ಹೇಳಿದ್ದೀನಿ. ಹಾಗಾಗಿ ಎಲ್ಲರೂ ಪಾಲಿಸುವಂಥದ್ದು ಕೆಲವೊಂದನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಇದನ್ನು ಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿ ಕೇಳ್ರಿ, ಹೇಳ್ತೀನಂತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.